ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆಸೆಮಣೆಯ ಹಣೆ ಬರಹ ಭಾಗ 12. ಯಾವಾಗ ಆ ಬಾಗಿಲು ತೆಗೆಯುತ್ತಾರೋ ಆ ಹುಡುಗಿಯನ್ನು ನೋಡೋಣ ಎಂದು ಹಳ್ಳದ ಬಳಿ ನರಿಗಳಂತೆ ಕಾಯುತ್ತಿದ್ದ ಜಗನ್ನಾಥ್ ಮತ್ತು ಜಯ ಈ ಕೆಲಸದವಳು ಯಾವಾಗ ಹೋಗಿ ಬಾಗಿಲು ತೆಗೆಯುತ್ತಾಳೆ, ವಿಶಿಖಾ ಯಾವಾಗ ಹೊರಗೆ ಬರುತ್ತಾಳೆ ಎಂದು ಗೋಡೆಯ ಮರೆಯಲ್ಲಿ ಅಡಗಿ ನೋಡುತ್ತಿರುತ್ತಾರೆ. ಆ ಕೆಲಸದವಳು ವಿಶಿಖಾಳ ಬಾಗಿಲು ತೆಗೆಯಲು ಹ್ಯಾಂಡಲ್ ಹಿಡಿಯುತ್ತಿದ್ದಂತೆ ನಿಲ್ಲು ಎಂದು ಗಂಭೀರವಾಗಿ ಕೇಳಿಸುತ್ತದೆ ವಿರಾಟ್ ಧ್ವನಿ. ಅದರಿಂದ ಆ ಕೆಲಸದವಳು ಹೆದರಿ ತಕ್ಷಣ ತನ್ನ ಕೈಯನ್ನು ಹಿಂದಕ್ಕೆ ತೆಗೆದುಕೊಳ್ಳುತ್ತಾಳೆ. ತಕ್ಷಣ ವಿರಾಟ್ ಸುತ್ತಲೂ ನೋಡುತ್ತಾ ಯಾರಲ್ಲಿ ಮರೆಯಲ್ಲಿರುವುದು ಎಂದು ಕೂಗಿದ ತಕ್ಷಣ ಜಗನ್ನಾಥ್ ಮತ್ತು ಜಯ ಭಯದಿಂದ ಹೊರಬರುತ್ತಾ ನಾವೇ ವಿರಾಟ್ ಎನ್ನುತ್ತಾರೆ. ಏನು ಮಾಡ್ತಾ ಇದ್ದೀರಾ ಆ ಕತ್ತಲಲ್ಲಿ ಅಂದಾಗ ಅದು ಅದು ಎಂದು ತಡಬಡಾಯಿಸುತ್ತಾ ಡಿನ್ನರ್ ಮಾಡಲು ಬಂದೆವು ಎಂದರೆ ಡಿನ್ನರ್ ಮಾಡಲು ಬಂದವರು ಡೈನಿಂಗ್ ಟೇಬಲ್ ಬಳಿ ಹೋಗುತ್ತಾರೆ. ಹಾಗೆಯೇ ಗೋಡೆಯ ಮರೆಯಲ್ಲಿ ಅಡಗಿಕೊಂಡು ಎಲ್ಲಿ ಏನು ನಡೆಯುತ್ತಿದೆ ಎಂದು ಇಣುಕಿ ನೋಡುವುದಿಲ್ಲ ಎನ್ನುತ್ತಿದ್ದಾಗ ಇಬ್ಬರು ನುಂಗಲಾರದೆ ವಿರಾಟ್ ಕಡೆ ನೋಡುತ್ತಾರೆ. ವಿರಾಟ್ ಧ್ವನಿಗೆ ಹೆದರುತ್ತಿರುವ ಅವರ ಮುಖಗಳನ್ನು ನೋಡುತ್ತಾ ತಕ್ಷಣ ಇಂದು ನಿಮ್ಮ ಡಿನ್ನರ್ ರೂಮಿಗೆ ಬರುತ್ತದೆ, ಒಳಗೆ ಹೋಗಿ ಎಂದು ಜೋರಾಗಿ ಗದರುತ್ತಾನೆ ವಿರಾಟ್. ಅದರಿಂದ ವಿರಾಟ್ಗೆ ಹೆದರಿ ಮಾಡುವುದೇನೂ ಇಲ್ಲದೆ ಇನ್ನು ಆ ದಿನ ತಮಗೆ ವಿಶಿಖಾಳನ್ನು ನೋಡುವ ಭಾಗ್ಯವಿಲ್ಲವೆಂದುಕೊಂಡು ಇನ್ನೂ ಅಲ್ಲೇ ಇದ್ದರೆ ವಿರಾಟ್ ತಮ್ಮ ಕುತ್ತಿಗೆ ಹಿಡಿದು ಹೊರಗೆ ಹಾಕುತ್ತಾನೆಂದು ತಿಳಿದು ಬಾಯಿ ಮುಚ್ಚಿಕೊಂಡು ಒಳಗೆ ಹೊರಟು ಹೋಗುತ್ತಾರೆ. ಅವರು ಹೋದ ನಂತರ ವಿರಾಟ್ ಆ ಕೆಲಸದವಳ ಕಡೆ ನೋಡುವುದರಿಂದ ಆಗ ವಿಶಿಖಾ ಇರುವ ರೂಮಿನ ಬಾಗಿಲನ್ನು ಅವಳು ತೆಗೆಯುತ್ತಾಳೆ. ಯಾವಾಗ ಆ ರೂಮಿನ ಬಾಗಿಲು ತೆರೆಯುತ್ತದೆಯೋ ಎಂದು ನೋಡುತ್ತಿದ್ದ ವಿಶಿಖಾಳಿಗೆ ಬಾಗಿಲು ತೆಗೆದ ಶಬ್ದ ಬಂದ ತಕ್ಷಣ ಆ ಕಡೆ ನೋಡುತ್ತಾಳೆ. ಕೆಲಸದವಳು ಬಾಗಿಲು ತೆಗೆಯುವಷ್ಟರಲ್ಲಿ ವಿಶಿಖಾ ಕನಿಷ್ಠ ಒಳಗಡೆ ಲೈಟ್ ಕೂಡ ಹಾಕಿಕೊಳ್ಳದ ಕಾರಣ ಒಳಗಡೆ ಎಲ್ಲ ಕತ್ತಲೆಯಾಗಿರುತ್ತದೆ. ಕೆಲಸದವಳಿಗೆ ಆ ಕತ್ತಲಲ್ಲಿ ಏನೂ ಕಾಣಿಸದಿದ್ದಾಗ ಡಿನ್ನರ್ ಪ್ಲೇಟನ್ನು ಗಟ್ಟಿಯಾಗಿ ಕೈಯಲ್ಲಿ ಹಿಡಿದುಕೊಂಡು ಅಲ್ಲಿದ್ದ ಗೋಡೆಯನ್ನು ಸವರುತ್ತಾ ಮೊದಲು ಸ್ವಿಚ್ ಬೋರ್ಡ್ ಬಳಿ ಹೋಗಿ ಲೈಟ್ ಆನ್ ಮಾಡಿದ ತಕ್ಷಣ ಒಮ್ಮೆಲೆ ರೂಮಿನಲ್ಲೆಲ್ಲ ಬೆಳಕು ಹರಡಿಕೊಳ್ಳುತ್ತದೆ. ಅಲ್ಲಿಯವರೆಗೂ ಕತ್ತಲಲ್ಲಿದ್ದ ವಿಶಿಖಾಳ ಕಣ್ಣುಗಳಿಗೆ ಒಮ್ಮಿಂದೊಮ್ಮೆಲೆ ಬೆಳಕು ಬಿದ್ದಾಗ ಆ ಬೆಳಕನ್ನು ತಡೆಯಲಾರದೆ ಕಣ್ಣುಗಳಿಗೆ ಕೈಯನ್ನು ಅಡ್ಡವಾಗಿ ಇಡುತ್ತಾಳೆ. ಬೆಳಕು ಸ್ವಲ್ಪ ಸ್ವಲ್ಪ ಕಣ್ಣುಗಳಿಗೆ ಹೊಂದಿಕೊಂಡ ನಂತರ ನಿಧಾನವಾಗಿ ಕೈ ತೆಗೆದು ತನ್ನ ಎದುರು ಡಿನ್ನರ್ ಪ್ಲೇಟ್ನೊಂದಿಗೆ ನಿಂತಿರುವ ಹುಡುಗಿಯ ಕಡೆ ನೋಡುತ್ತಾ ಏನು ಎಂದರೆ ನಿಮಗಾಗಿ ಡಿನ್ನರ್ ತಂದಿದ್ದೇನೆ ಮೇಡಮ್ ಅನ್ನುತ್ತಾ ಹತ್ತು ಹತ್ತು ಊದಿಕೊಂಡು ಕೆಂಪಾದ ಕೆನ್ನೆಗಳು, ಬಾಡಿಹೋದ ಮುಖ, ಚೆದುರಿದ ಕೂದಲು, ಇದರಲ್ಲಿ ಶೋಕ ದೇವತೆಯಂತಿರುವ ವಿಶಿಖಾಳನ್ನು ನೋಡುತ್ತಾ ಆ ಹುಡುಗಿಯ ಹೃದಯ ಕರಗುತ್ತದೆ. ಆದರೆ ಅವಳು ಏನೂ ಮಾಡಲಾಗದೆ ವಿಶಿಖಾಳ ರೂಪವನ್ನು ನೋಡಿ ಬೇಸರಗೊಂಡು ಮೊದಲು ಸ್ವಲ್ಪ ಫ್ರೆಶ್ ಆಗಿ ಬನ್ನಿ ಮೇಡಮ್, ಡಿನ್ನರ್ ಮಾಡುವಿರಿ ಎನ್ನುತ್ತಾಳೆ ಆ ಕೆಲಸದವಳು. ಆದರೂ ಕದಲದೆ ಹಾಗೆ ಇರುವ ವಿಶಿಖಾಳನ್ನು ನೋಡಿ ಪ್ಲೀಸ್ ಮೇಡಮ್, ಹೀಗೆ ಎಷ್ಟು ಹೊತ್ತು ಕೋರುತ್ತೀರಾ, ಮೊದಲು ಸ್ವಲ್ಪ ಫ್ರೆಶ್ ಆಗಿ ಬನ್ನಿ, ನಿಮಗೆ ಸ್ವಲ್ಪ ಹಗುರವೆನಿಸುತ್ತದೆ ಎಂದು ಬೇಡಿಕೊಳ್ಳುತ್ತಾಳೆ ಆ ಕೆಲಸದವಳು. ಆದರೂ ಅಲ್ಲಿಂದ ಕದಲಲು ವಿಶಿಖಾಳ ಬಾಧೆಯನ್ನು ನೋಡಿ ಒಬ್ಬ ಹೆಣ್ಣು ಮಗಳೊಂದಿಗೆ ಈ ರಾಕ್ಷಸ ಹೀಗೆ ವರ್ತಿಸಬಲ್ಲ ಎಂದು ವಿರಾಟ್ ಮೇಲೆ ಎಷ್ಟೇ ಕೋಪ ಬರುತ್ತಿದ್ದರೂ ಅವಳು ತಾನೇನು ಮಾಡಬಲ್ಲಳು, ಅವಳೊಬ್ಬಳು ಅಲ್ಲಿ ಕೆಲಸ ಮಾಡುವ ಹುಡುಗಿ ಅಷ್ಟೇ. ಕೋಪದಲ್ಲಿ ವಿರಾಟ್ನನ್ನು ಬೈದುಕೊಳ್ಳುವುದನ್ನು ಬಿಟ್ಟು ಅದಕ್ಕಿಂತ ಹೆಚ್ಚೇನು ಮಾಡಲಾರಳು. ಆದರೆ ತನ್ನ ಎದುರು ಮುಖದಲ್ಲಿನ ಕಳೆಗುಂದಿದ ವಿಶಿಖಾಳನ್ನು ನೋಡುತ್ತಿದ್ದರೆ ಅವಳಿಗೆ ತಡೆಯಲಾಗಲಿಲ್ಲ. ಅವಳು ಎಷ್ಟೇ ಹೇಳಿದರೂ ಫ್ರೆಶ್ ಆಗಲು ಹೋಗದ ಕಾರಣ ಕನಿಷ್ಠ ಮೊದಲು ಡಿನ್ನರ್ ಆದರೂ ಮಾಡಿ ಮೇಡಮ್ ಎಂದರೆ ಏನೋ ನಿರ್ಧರಿಸಿದವಳಂತೆ ನಾನು ನಿಮ್ಮ ಸರ್ ಜೊತೆ ಮಾತನಾಡಬೇಕು, ನಿಮ್ಮ ಸರ್ ಎಲ್ಲಿದ್ದಾರೆ ಎಂದು ಕೇಳುತ್ತಾಳೆ ವಿಶಿಖಾ. ಸರ್ ಕೆಳಗೆ ಹಾಲಿನಲ್ಲಿ ಇದ್ದಾರೆ ಮೇಡಮ್, ಸರ್ ಅವರೇ ನಿಮಗೆ ಡಿನ್ನರ್ ತೆಗೆದುಕೊಂಡು ಹೋಗಲು ಹೇಳಿದರು ಎನ್ನುತ್ತಿದ್ದರೆ ನಾನು ನಿಮ್ಮ ಸರ್ ಜೊತೆ ಮಾತನಾಡಬೇಕು, ಒಮ್ಮೆ ನಿಮ್ಮ ಸರ್ರನ್ನು ಬರಲು ಹೇಳು ಅನ್ನುತ್ತಿದ್ದಾಗ ನಾನು ಸರ್ ಅವರನ್ನು ಕರೆಯಬೇಕಾ ಎಂದರೆ ನಿಮ್ಮ ಸರ್ ಜೊತೆ ನಾನು ಮಾತನಾಡುವವರೆಗೂ ನಾನು ಡಿನ್ನರ್ ತಿನ್ನುವುದಿಲ್ಲ, ಇನ್ನು ನಿನ್ನಿಷ್ಟ, ನಿನ್ನ ಸರ್ ನನ್ನ ಕರೆಯುತ್ತೀರೋ ಇಲ್ಲವೋ ಎಂದು ಹಠದಿಂದ ಅನ್ನುತ್ತಿದ್ದಾಗ
ಅದಲ್ಲ ಮೇಡಮ್, ಮೊದಲು ನೀವು ಊಟ ಮಾಡಿ, ಆಮೇಲೆ ನಾನು ಸರ್ಗೆ ನೀವು ಅವರನ್ನು ಕರೆಯುತ್ತಿದ್ದೀರಾ ಎಂದು ಹೇಳುತ್ತೇನೆ ಎಂದರೆ, ಅದೆಲ್ಲ ಬೇಡ, ಮೊದಲು ನಾನು ನಿಮ್ಮ ಸರ್ ಜೊತೆ ತೀರ್ಮಾನಿಸಬೇಕಾದ ವಿಚಾರಗಳು ಬಹಳ ಇವೆ. ಅವನ್ನೆಲ್ಲ ತೀರ್ಮಾನಿಸಿದ ನಂತರವೇ ನಾನು ಊಟ ಮಾಡುತ್ತೇನೆ. ನಾನು ಹೇಳಿದ್ದನ್ನು ಮಾಡು. ಅನಾವಶ್ಯಕವಾಗಿ ನಿನ್ನ ಬುದ್ಧಿ ಉಪಯೋಗಿಸಬೇಡ. ಮೊದಲು ಹೋಗಿ ನಿಮ್ಮ ಸರ್ನನ್ನು ಇಲ್ಲಿಗೆ ಕರೆದುಕೊಂಡು ಬಾ ಅನ್ನುತ್ತಿದ್ದಾಗ, ಇನ್ನೂ ಮಾಡುವುದೇನೂ ಇಲ್ಲದೆ ಹಾಲಿಗೆ ಹೋಗಿ ವಿರಾಟ್ ಎದುರು ನಿಲ್ಲುತ್ತಾಳೆ ಆ ಹುಡುಗಿ. ವಿಶಿಖಾಳಿಗೆ ಡಿನ್ನರ್ ತೆಗೆದುಕೊಂಡು ಹೋಗಿ 5 ನಿಮಿಷ ಕೂಡ ಆಗುವ ಮುಂಚೆಯೇ ತನ್ನ ಎದುರು ನಿಂತಿರುವ ಕೆಲಸದವಳನ್ನು ನೋಡುತ್ತಾ, ಏನು ಎಂದು ಕಣ್ಣುಬ್ಬು ಹಾರಿಸುತ್ತಾ ಕೇಳುತ್ತಾನೆ ವಿರಾಟ್. ಆ ಹುಡುಗಿ ಭಯದಿಂದ ವಿರಾಟ್ ಕಡೆ ನೋಡುತ್ತಾ, ಮೇಡಮ್, ಊಟ ಮಾಡುತ್ತಿಲ್ಲ ಸರ್. ನಾನು ಎಷ್ಟೇ ಬೇಡಿಕೊಂಡರೂ ಮೊದಲು ನಿಮ್ಮ ಸರ್ನನ್ನು ಬರಹೇಳು. ನಿಮ್ಮ ಸರ್ ಜೊತೆ ಮಾತನಾಡಬೇಕಾದ ವಿಚಾರಗಳು ಬಹಳ ಇವೆ. ಆ ನಂತರವೇ ನಾನು ಊಟ ಮಾಡುತ್ತೇನೆ ಎಂದು ನನ್ನನ್ನು ಇಲ್ಲಿಗೆ ಕಳುಹಿಸಿದರು ಎಂದರೆ, ಆ ಕೆಲಸದವಳ ಕಡೆ ಹುಬ್ಬೇರಿಸಿ ನೋಡುತ್ತಾನೆ ವಿರಾಟ್. ವಿರಾಟ್ ನೋಟಕ್ಕೆ ಹೆದರಿದ ಆ ಹುಡುಗಿ, ನಿಜ ಸರ್ ಎನ್ನುತ್ತಿದ್ದರೆ, ಸರಿ, ನೀನು ಹೋಗು ಎಂದ ತಕ್ಷಣ ಆ ಹುಡುಗಿ ಓಡುತ್ತಾ ಅಲ್ಲಿಂದ ಹೊರಟು ಹೋಗುತ್ತಾಳೆ. ನನ್ನೊಂದಿಗೆ ಮಾತನಾಡಬೇಕು ಅಂದಳ. ಆದರೂ ನನ್ನೊಂದಿಗೆ ಏನು ಮಾತನಾಡಬೇಕು? ಮಧ್ಯಾಹ್ನ ತಾನೇ ನನ್ನನ್ನು ನೋಡಿ ಹೆದರಿದ್ದು, ಆಗಲೇ ಆ ಭಯ ಕಡಿಮೆಯಾಯಿತೆ ಎಂದುಕೊಳ್ಳುತ್ತಾ ವಿಶಿಖಾ ಇರುವ ರೂಮಿನ ಕಡೆ ನಡೆಯುತ್ತಾನೆ ವಿರಾಟ್. ರೂಮಿನೊಳಗೆ ಹೋದ ಜಗನ್ನಾಥ್ ಮತ್ತು ಜಯ, ನಾವು ಅಷ್ಟು ಮರೆಯಲ್ಲಿ ನಿಂತಿದ್ದರೂ ಕೂಡ ಹಾಗೆ ಹೀಗೆ ವಿರಾಟ್ ಕಣ್ಣಿಗೆ ಬಿದ್ದೆವೋ ರೀ. ನಾವು ಆ ಹುಡುಗಿ ಯಾರೆಂದು ತಿಳಿದುಕೊಳ್ಳೋಣ ಎಂದು ಎಷ್ಟೇ ಟ್ರೈ ಮಾಡಿದರೂ ವಿರಾಟ್ ನಮ್ಮನ್ನು ಆ ಹುಡುಗಿಯ ಆಸುಪಾಸಿಗೂ ಬಿಡುತ್ತಿಲ್ಲ. ಹೀಗಾದರೆ ಅವಳ ಬಗ್ಗೆ ತಿಳಿದುಕೊಳ್ಳುವುದು ಹೇಗೆ ರೀ ಎಂದು ಜಯ ಬೇಸರ ಮಾಡಿಕೊಳ್ಳುತ್ತಿರುತ್ತಾಳೆ. ಸೋಫಾದಲ್ಲಿ ಕುಳಿತಿದ್ದ ಜಗನ್ನಾಥ್ ಏನೋ ಯೋಚಿಸುತ್ತಾ, ಎಲ್ಲದಕ್ಕೂ ಆತುರ ಪಡಬಾರದು ಜಯ, ಯಾವುದಕ್ಕೂ ಸಮಯ ಬರುತ್ತದೆ. ನಮ್ಮ ಸಮಯ ಬರುವವರೆಗೂ ನಾವು ಕಾಯಲೇಬೇಕು. ಅದಲ್ಲದೆ ಆತುರಪಟ್ಟು ವಿರಾಟ್ಗೆ ವಿರುದ್ಧವಾಗಿ ಏನಾದರೂ ಮಾಡಲು ಹೋದರೆ ನಿರ್ದಾಕ್ಷಿಣ್ಯವಾಗಿ ನಮ್ಮನ್ನು ಚಿಕ್ಕಪ್ಪ ಚಿಕ್ಕಮ್ಮ ಎಂದು ಕೂಡ ನೋಡದೆ ಹೊರಗೆ ಹಾಕುತ್ತಾನೆ. ಈ ಸಮಯದಲ್ಲಿ ಅದು ನಮಗೆ ಅಷ್ಟು ಒಳ್ಳೆಯದಲ್ಲ ಅಂದಾಗ, ಅದು ಸರಿ ರೀ, ನಾವು ಮಾವನವರಿಗೂ ಕೂಡ ಫೋನ್ ಮಾಡಿ ಹೇಳಿದ್ದೆವಲ್ಲವೇ, ಆದರೂ ಕೂಡ ಅವರು ವಿರಾಟ್ಗೆ ಕನಿಷ್ಠ ಫೋನ್ ಮಾಡಿ ಏಕೆ ಹೀಗೆ ಮಾಡಿದೆ ಎಂದು ಒಂದು ಮಾತು ಕೇಳಿದಂತಿಲ್ಲ ಎನ್ನುತ್ತಿದ್ದರೆ, ಆತುರಪಟ್ಟರೆ ಕೆಲಸಗಳಾಗುವುದಿಲ್ಲ ಜಯ. ದೊಡ್ಡಪ್ಪನಿಗೆ ಫೋನ್ ಮಾಡಿದ್ದು ಬೆಳಿಗ್ಗೆಯಷ್ಟೇ ಅಲ್ಲವೇ, ರಿಯಾಕ್ಷನ್ ಬರಲು ಟೈಮ್ ಬೇಕಾಗುತ್ತದೆ. ಎಷ್ಟಾದರೂ ವಿರಾಟ್ ಅವರ ಮುದ್ದಿನ ಮೊಮ್ಮಗನಲ್ಲವೇ, ಅವನು ಏನು ಮಾಡಿದರೂ ಅಷ್ಟು ಬೇಗ ಬಾಯಿ ತೆರೆಯುವುದಿಲ್ಲ. ನಾವು ನಿಧಾನವಾಗಿ ಕಾಯಲೇಬೇಕು ಅಂದ. ಏನೋ ರೀ, ಇದೆಲ್ಲ ನೋಡುತ್ತಿದ್ದರೆ ಅಸಲು ವಿಹಾನ್ಗೆ ಈ ಆಸ್ತಿ ದಕ್ಕುತ್ತದೆಯೋ ಇಲ್ಲವೋ ಎಂದು ಕೂಡ ಭಯವಾಗುತ್ತಿದೆ. ನಾವು ಎಷ್ಟು ಬಾರಿ ಎಷ್ಟು ಪ್ಲಾನ್ಗಳನ್ನು ಹಾಕಿದರೂ ಕೂಡ ಯಾವುದೋ ಒಂದು ರೀತಿಯಲ್ಲಿ ಅವು ನಡೆಯದೇ ಹೋಗುತ್ತಿವೆ. ವಿರಾಟ್ಗೆ ಮಾತ್ರ ಯಾವುದೇ ನಷ್ಟವಾಗುತ್ತಿಲ್ಲ. ಇಷ್ಟು ವರ್ಷಗಳಿಂದ ಮನೆಯಲ್ಲಿದ್ದೇವೆ. ನಮ್ಮ ಎದುರು ವಿರಾಟ್ ಸಣ್ಣ ಹುಡುಗ, ಅಂಥದ್ರಲ್ಲಿ ಅವನ ನೋಟಕ್ಕೆ ಹೆದರಿ ಕನಿಷ್ಠ ಆ ಹುಡುಗಿಯನ್ನು ಕೂಡ ನೋಡದೆ ರೂಮಿನೊಳಗೆ ಬಂದು ಬಾಗಿಲು ಹಾಕಿಕೊಂಡೆವು. ಏನ್ರಿ ನಮಗೆ ಇದೆಲ್ಲ? ನೋಡುತ್ತಿದ್ದರೆ ಮನೆಯಲ್ಲಿ ಕೆಲಸದವರಿಗೂ ನಮಗೂ ದೊಡ್ಡ ವ್ಯತ್ಯಾಸವೇನೂ ಇಲ್ಲವೆನಿಸುತ್ತಿದೆ ನನಗೆ. ಆದರೂ ಅವರು ಸರ್ವೆಂಟ್ ಡ್ರೆಸ್ ಕೋಡ್ನಲ್ಲಿ ಇರ್ತಾರೆ, ನಾವು ಸ್ವಲ್ಪ ಬೆಲೆ ಬಾಳುವ ಬಟ್ಟೆಗಳನ್ನು ಹಾಕಿಕೊಳ್ಳುತ್ತಿದ್ದೇವೆ, ಅಷ್ಟೇ ವ್ಯತ್ಯಾಸವೆನಿಸುತ್ತದೆ ಎಂದು ಜಯ ಸಿಡುಕುತ್ತಿದ್ದಾಗ, ಜಯಾಳ ಸಿಡುಕನ್ನು ನೋಡಿ ಕೆಲವು ದಿನಗಳ ಮಟ್ಟಿಗೆ ಇವೆಲ್ಲದಕ್ಕೂ ದೂರವಿರೋ ಜಯ. ಬೇಕಿದ್ದರೆ ನಿನ್ನ ಫ್ರೆಂಡ್ಸ್ ಜೊತೆ ಪಾರ್ಟಿಗೆ ಹೋಗು, ಅಷ್ಟೇ ಹೊರತು ವಿರಾಟ್ ತಂಟೆಗೆ ಮಾತ್ರ ಹೋಗಬೇಡ ಎಂದು ಸಲಹೆ ನೀಡುತ್ತಾನೆ ಜಗನ್ನಾಥ್. ಜಯಾಳಿಗೂ ಕೂಡ ಅದೇ ನಿಜವೆನಿಸುತ್ತದೆ. ಏಕೆಂದರೆ ಮನೆಯಲ್ಲಿ ಇದ್ದಾಗಿನಿಂದ ವಿರಾಟ್ ಬಗ್ಗೆಯೇ ಯೋಚನೆಗಳು ಬರುತ್ತಿರುತ್ತವೆ. ಅದಕ್ಕಿಂತ ಫ್ರೆಂಡ್ಸ್ ಜೊತೆ ಸೇರಿ ಸ್ವಲ್ಪ ಹೊತ್ತು ಪಾರ್ಟಿಗಳಿಗೆ ಹೋದರೆ ತನ್ನ ಮೈಂಡ್ ಡೈವರ್ಟ್ ಆಗುತ್ತದೆ ಎಂದುಕೊಂಡು ಆಗಲೇ ಬಾಲ್ಕನಿಗೆ ಹೋಗಿ ತನ್ನ ಫ್ರೆಂಡ್ಸ್ ಲಿಸ್ಟ್ನಲ್ಲಿರುವ ಒಬ್ಬರಿಗೆ ಫೋನ್ ಮಾಡಿ ಮಾತನಾಡುತ್ತಿರುತ್ತಾಳೆ, ನಾಳೆ ಎಲ್ಲಾದರೂ ಪಾರ್ಟಿ ಇದೆಯಾ ಎಂದು. ಕೆಲವು ದಿನಗಳು ಇನ್ನು ಇವಳ ರಗಳೆ ತಪ್ಪಿದಂತೆಯೇ ಎಂದು ಮನಸ್ಸಿನಲ್ಲಿ ಅಂದುಕೊಂಡು ಮತ್ತೆ ಯೋಚನೆಯಲ್ಲಿ ಮುಳುಗುತ್ತಾನೆ ಜಗನ್ನಾಥ್. ಹೋಟೆಲ್ ರೂಮಿನಲ್ಲಿ ಬಾಯಿನ ಮನುಷ್ಯರು ಹೋದ ನಂತರ ಪ್ರಕಾಶ್ ಮತ್ತು ಪರಂಧಾಮ ಮತ್ತೆ ನಿಟ್ಟುಸಿರು ಬಿಟ್ಟರು.
ನಿಟ್ಟುಸಿರು ಬಿಟ್ಟರಾದರೂ ಆ ಬಾಯಿ ಹೇಳಿದ ಡೆಡ್ಲೈನ್ ಕಣ್ಣೆದುರು ಸುಳಿಯುತ್ತಿದ್ದರೆ ಅಸಲು ಯಾವ ರೀತಿಯಲ್ಲಿ ವಿಷಿಗಾಳನ್ನು ಅಲ್ಲಿಂದ ಕರೆದುಕೊಂಡು ಬರಬೇಕು, ಯಾವ ರೀತಿಯಲ್ಲಿ ದಾಳಗಳನ್ನು ಉರುಳಿಸಬೇಕು ಎಂಬ ಯೋಚನೆಗಳಲ್ಲಿ ತಲೆ ಕೆಡಿಸಿಕೊಳ್ಳುತ್ತಿರುತ್ತಾರೆ. ಎಷ್ಟೇ ತಲೆ ಚೆಚ್ಚಿಕೊಂಡರೂ ಕೂಡ ವಿರಾಟ್ ಅವರ ಮನೆಯಿಂದ ವಿಷಿಗಾಳನ್ನು ಕರೆತರಲು ಯಾವುದೇ ಉಪಾಯವೂ ಒಡೆಯುವುದಿಲ್ಲ. ಯೋಚಿಸಿ ಯೋಚಿಸಿ ತಲೆಯೆಲ್ಲ ಭಾರವಾಗುತ್ತಿದ್ದರೆ ಇನ್ನೂ ಲಾಭವಿಲ್ಲವೆಂದುಕೊಂಡು ಸ್ವಲ್ಪ ಹೊತ್ತು ಫ್ರೆಶ್ ಆಗಿ ಬಂದು ಕಾಫಿ ಆರ್ಡರ್ ಮಾಡಿಕೊಂಡು ಕುಡಿದ ನಂತರ ನಿಧಾನವಾಗಿ ಕುಳಿತು ಇಬ್ಬರು ಯೋಚಿಸುತ್ತಿರುತ್ತಾರೆ. ಅವರು ಎಷ್ಟೇ ಯೋಚಿಸಿದರೂ ಕೂಡ ವಿಷಿಗಾಳನ್ನು ಆ ವಿರಾಟ್ ವರ್ಮನ ಮನೆಯಿಂದ ಹೊರಗೆ ತರಿಸಬೇಕೆಂದರೂ, ಆಕೆಯನ್ನು ಯಾವುದಾದರೂ ರೀತಿಯಲ್ಲಿ ವೀಕ್ ಮಾಡಬೇಕೆಂದರೂ ಒಂದೇ ಒಂದು ಮಾರ್ಗ ಆ ದಾಮಿನಿ ಬಿಟ್ಟು ಬೇರಾರೂ ಕಾಣಿಸುತ್ತಿಲ್ಲ. ಅವರಿಗೆ ಅವಳನ್ನು ಮುಂದಿಟ್ಟುಕೊಂಡು ವಿಷಿಗಾಳನ್ನು ವಿರಾಟ್ ಅವರ ಮನೆಯಿಂದ ಹೊರಗೆ ತರಿಸಬೇಕೆಂದು ಅಂದುಕೊಳ್ಳುತ್ತಾರೆ. ಅವಳಿಗೆ ಹಣದ ಆಸೆ ತೋರಿಸಿದರೆ ಹೇಗೂ ವಿಷಿಗ ಅವಳ ಸ್ವಂತ ಮಗಳಲ್ಲವಾದ್ದರಿಂದ ಏನೂ ಮಾಡಲಾದರೂ ಸಿದ್ಧಳಾಗುತ್ತಾಳೆ. ನಾಳೆ ಅವಳ ಬಳಿ ಹೋಗಿ ಒಂದೆರಡು ಕಣ್ಣೀರು ಸುರಿಸಿ ಸ್ವಲ್ಪ ಹಣದ ಆಸೆ ತೋರಿಸಿದರೆ ನಮಗೆ ಏನಾದರೂ ಸಹಾಯವಾಗಬಹುದೇನೋಪ್ಪ ಎನ್ನುತ್ತಾನೆ ಪ್ರಕಾಶ್ ಆ ದಾಮಿನಿಯನ್ನು ನೆನೆಸಿಕೊಂಡು. ಪರಂಧಾಮನಿಗೂ ಕೂಡ ಆ ಒಂದು ಮಾರ್ಗ ಬಿಟ್ಟು ಬೇರೆ ಯಾವುದೇ ರೀತಿಯಲ್ಲೂ ವಿಷಿಗಾಳನ್ನು ಲಾಕ್ ಮಾಡಲು ಸಾಧ್ಯವಿಲ್ಲವೆನಿಸಿ, ಸರಿ ಕಣೋ, ನಾವಿಬ್ಬರು ನಾಳೆ ಹೋಗಿ ಆ ದಾಮಿನಿಯನ್ನು ಭೇಟಿಯಾಗಿ ಯಾವುದಾದರೂ ರೀತಿಯಲ್ಲಿ ಈಗಲೂ ಕೂಡ ನೀನು ವಿಷಿಗಾಳನ್ನು ಮದುವೆಯಾಗಲು ರೆಡಿಯಾಗಿರುವೆ ಎಂದು ಹೇಳಿ ಅವಳನ್ನು ವೀಕ್ ಮಾಡೋಣ. ಅವಳು ನಮ್ಮ ಕೆಲಸ ಮಾಡಲು ಒಪ್ಪಿದರೆ ಅವಳೇ ಹೇಗಾದರೂ ಮಾಡಿ ವಿರಾಟ್ ಅವರ ಮನೆಯಿಂದ ವಿಷಿಗ ಹೊರಬರಲು ನಮಗೆ ಸಹಾಯ ಮಾಡುತ್ತಾಳೆ. ಒಮ್ಮೆ ವಿಷಿಗ ಆ ಮನೆಯಿಂದ ಹೊರಬಂದರೆ ಅವಳನ್ನು ಬಾಯ್ ಮನುಷ್ಯರಿಗೆ ಒಪ್ಪಿಸಿ ಉಳಿದ ಹಣ ತೆಗೆದುಕೊಂಡು ಯಾರಿಗೂ ಸಿಗದೆ ಫಾರಿನ್ಗೆ ಓಡಿ ಹೋಗೋಣ ಬಾ ಎನ್ನುತ್ತಾನೆ ಪರಂಧಾಮ. ಫಾರಿನ್ ವಿಷಯ ಆಮೇಲೆ ಅಪ್ಪ, ಮೊದಲು ಬಾಯ್ನಿಂದ ನಾವು ಪಾರಾಗಬೇಕು, ಇಲ್ಲದಿದ್ದರೆ ಈ ಬಾರಿ ನಮ್ಮ ಚೆಟ್ಟ ಕಟ್ಟುತ್ತಾನೆ ನೇರವಾಗಿ ಅಂದಾಗ, ಏಕೆ ಕಣೋ ಅಂತ ಮಾತು ಎಂದು ಪರಂಧಾಮ ಅನ್ನುತ್ತಿದ್ದರೆ, ಬಾಯ್ ಬಗ್ಗೆ ನಿನಗಿನ್ನೂ ಪೂರ್ತಿಯಾಗಿ ತಿಳಿದಿಲ್ಲ ಅಪ್ಪ. ತಾನು ಇಷ್ಟಪಟ್ಟಿದ್ದು ತನಗೆ ಸಿಗದಿದ್ದರೆ ಏನೂ ಮಾಡಲಾದರೂ ಹಿಂದೇಟು ಹಾಕುವುದಿಲ್ಲ. ಅಂದರೆ ಈಗ ವಿಷಿಗ ಬದಲು ಅದೇ ಜಾಗದಲ್ಲಿ ಬೇರೆ ಯಾರಾದರೂ ಹುಡುಗಿ ಹಾಗೆ ಮಿಸ್ ಆಗಿದ್ದರೆ ಆ ಹುಡುಗಿ ಬದಲು ಇನ್ನೊಬ್ಬ ಹುಡುಗಿಯನ್ನು ಕೊಡುತ್ತೇನೆ ಎಂದರೆ ಸುಮ್ಮನಿರುತ್ತಿದ್ದ. ಆದರೆ ವಿಷಿಗಾಳ ಮೇಲೆ ಆ ಬಾಯ್ ತುಂಬ ಮನಸ್ಸು ಮಾಡಿದ್ದಾನೆ. ತನ್ನ ಮೋಜು ತೀರಿಸಿಕೊಳ್ಳುವುದಕ್ಕಾಗಿಯೇ ನಮಗೆ ಅಷ್ಟು ಹಣ ಆಫರ್ ಮಾಡಿದ್ದಾನೆ. ಅದರಲ್ಲಿ ಅವನ ತಪ್ಪೇನೂ ಇಲ್ಲ ಬಿಡು. ವಿಷಿಗಾಳ ಅಂದವೇ ಅಂತಹದ್ದು. ಯಾವ ಗಂಡಸಾದರೂ ಅಂತಹ ಹುಡುಗಿ ಬೇಕೆಂದು ಬಯಸುವುದರಲ್ಲಿ ತಪ್ಪಿಲ್ಲ. ಅದಕ್ಕಾಗಿಯೇ ಆ ಬಾಯ್ ಆ ಹುಡುಗಿ ಬೇಕೆಂದು ಅಷ್ಟು ಪಟ್ಟು ಹಿಡಿದಿದ್ದಾನೆ ಅಂದಾಗ, ಈಗ ಅದೇ ತಾನೇ ಅಪ್ಪ ಸಮಸ್ಯೆ. ಇಲ್ಲದಿದ್ದರೆ ಈ ಹೊತ್ತಿಗೆ ಅವಳ ಬದಲು ಬೇರೊಬ್ಬ ಹುಡುಗಿಯನ್ನು ಒಪ್ಪಿಸುತ್ತಿದ್ದೆವು ತಾನೆ ಅಂದ. ಆದರೆ ವಿಷಿಗಾಳ ಫೋಟೋ ನೋಡಿದಾಗಿನಿಂದ ಅವಳು ತನಗೆ ಬೇಕೆಂದು ಪದೇ ಪದೇ ಹೇಳಿದ. ಅವಳ ಮೇಲೆ ನನಗೂ ಆಸೆ ಇದ್ದರೂ ಆ ಬಾಯ್ಗೆ ಹೆದರಿ ಅದನ್ನು ಸಾಯಿಸಿಕೊಂಡೆ. ಹೇಗೋ ನನ್ನ ಮನಸ್ಸನ್ನು ಸಾಯಿಸಿಕೊಂಡು ಅವಳನ್ನು ಹಿಂದಿನ ಹುಡುಗಿಯರಂತೆಯೇ ಬಾಯ್ ಮನುಷ್ಯರಿಗೆ ಒಪ್ಪಿಸೋಣ ಅಂದುಕೊಂಡೆ. ಆದರೆ ಮಧ್ಯದಲ್ಲಿ ಈ ವಿರಾಟ್ ಬಂದು ಹಾಗೆ ಅಡ್ಡಿಯಾಗುತ್ತಾನೆಂದು ಸ್ವಲ್ಪವೂ ಅಂದುಕೊಂಡಿರಲಿಲ್ಲ ಎನ್ನುತ್ತಿದ್ದರೆ, ಮತ್ತೊಮ್ಮೆ ವಿರಾಟ್ನ ಉಗ್ರ ರೂಪ ನೆನಪಾಗಿ ಈಗ ನಡೆದು ಹೋದ ವಿಚಾರಗಳು ಏಕೆ ಬಿಡು, ನಡೆಯಬೇಕಾಗಿರುವುದನ್ನು ನೋಡೋಣ ಎನ್ನುತ್ತಾನೆ ಪರಂಧಾಮ. ಸರಿಯಪ್ಪ ಎಂದು ಅವರಿಬ್ಬರು ಸಮಯ ನೋಡಿಕೊಳ್ಳುವಷ್ಟರಲ್ಲಿ ಆಗಲೇ ಲಂಚ್ ಟೈಮ್ ಆಗಿದ್ದರಿಂದ ಲಂಚ್ ಆರ್ಡರ್ ಮಾಡಿಕೊಂಡು ಅದು ಬಂದ ತಕ್ಷಣ ಫುಲ್ ಆಗಿ ತಿಂದು ನಾಳೆ ದಾಮಿನಿಯನ್ನು ಹೇಗೆ ಬೀಳಿಸಬೇಕು ಎಂಬ ಡೈಲಾಗ್ಸ್ ಪ್ರಾಕ್ಟೀಸ್ ಮಾಡುತ್ತಿರುತ್ತಾರೆ ಇಬ್ಬರು ಸೇರಿ. ಪಬ್ನಲ್ಲಿ ವಿಹಾನ್ ಮತ್ತು ಗೆಳೆಯರು ಇನ್ನೊಂದೆಡೆ ಅತಿ ಕಷ್ಟದಿಂದ ತನ್ನ ಅಣ್ಣನಿಂದ ತಪ್ಪಿಸಿಕೊಂಡು ಫ್ರೆಂಡ್ ಹೇಳಿದ ಪಬ್ಗೆ ಹೋಗುತ್ತಾನೆ ವಿಹಾನ್ ಅಲ್ಲಿಗೆ ಹೋಗುವಷ್ಟರಲ್ಲಿ ಪಬ್ ಒಳಗೆ ಕೂಡ ಹೋಗದೆ ಎಂಟ್ರೆನ್ಸ್ ಬಳಿಯೇ ಅವನಿಗಾಗಿ ಕಾಯುತ್ತಿದ್ದ ಫ್ರೆಂಡ್ಸ್ ಎಲ್ಲರೂ ವಿಹಾನ್ನನ್ನು ನೋಡುತ್ತಾ, ಅರೆ ಮಚ್ಚ ಬಂದ್ಯಾ, ನೀನು ಬರುತ್ತೀಯೋ ಇಲ್ಲವೋ, ಇಂದು ನಮಗೆ ಎಣ್ಣೆ ಹೊಡೆಯೋ ಚಾನ್ಸ್ ಇದೆಯೋ ಇಲ್ಲವೋ ಎಂದು ಹೆದರಿ ಹೋಗಿದ್ದೆವು.
ಆದರೆ ನೀನು ಬಂದೆ, ನಮ್ಮನ್ನು ಬದುಕಿಸಿದೆ. ಮೊದಲಿನಿಂದಲೂ ಒಂದು ಪೆಗ್ ಹಾಕಬೇಕೆಂದು ನಮ್ಮ ನಾಲಿಗೆ ಬಡಿಯುತ್ತಿದೆ. ಇವನಾದರೋ ವಿಹಾನ್ ಬರುವವರೆಗೂ ನಾನು ನಿಮಗೆ ಏನೂ ಕೊಡಿಸುವುದಿಲ್ಲ ಎಂದು ಭೀಷ್ಮನಂತೆ ಕುಳಿತಿದ್ದ. ಈಗಲಾದರೂ ನಡೆಯೋ ಮಚ್ಚ ಅನ್ನುತ್ತಾ ಎಲ್ಲರೂ ಸೇರಿ ಒಳಗೆ ಹೋಗುತ್ತಾರೆ. ವಿಹಾನ್ ಅಂದು ಬರ್ತ್ಡೇ ಇದ್ದ ಫ್ರೆಂಡ್ ರಾಜೇಶ್ ಕಡೆ ನೋಡುತ್ತಾ, ಅರೆ, ನಾನು ಬರುತ್ತೇನೆ ಎಂದು ಹೇಳಿದ್ದೆನಲ್ಲವೋ, ಅಷ್ಟರಲ್ಲಿ ಇವರಿಗೆ ಏನಾದರೂ ಕೊಡಿಸಬಹುದಿತ್ತಲ್ಲ ಎನ್ನುತ್ತಿದ್ದರೆ, ಏನೋ ಮಚ್ಚ, ನೀನಿಲ್ಲದೆ ನನಗೆ ಪಾರ್ಟಿ ಮಾಡಬೇಕೆನಿಸಲಿಲ್ಲ, ಅದಕ್ಕೆ ಇವರನ್ನು ಕೂಡ ಬಲವಂತವಾಗಿ ತಡೆದೆ ಎಂದು ನಗುತ್ತಾ ಹೇಳುತ್ತಾನೆ. ನೀನು ನಿನ್ನ ಹುಚ್ಚು ಅನ್ನುತ್ತಾ ಅವನ ತಲೆಗೆ ಒಂದು ಹಾಕಲು ಹೋದಾಗ ಮಧ್ಯದಲ್ಲಿ ವಿಹಾನ್ ಕೈ ಹಿಡಿದು ತಡೆಯುತ್ತಾ, ಅರೆ ಮಚ್ಚ, ಇಂದು ನನ್ನ ಹುಟ್ಟುಹಬ್ಬ ಕಣೋ, ಇವತ್ತು ಕೂಡ ನನ್ನನ್ನು ಒಡೆಯುತ್ತೀಯಾ ಎಂದು ದೀನವಾಗಿ ಮುಖ ಮಾಡಿಕೊಂಡು ಮುಗ್ಧನಂತೆ ನಟಿಸುತ್ತಿದ್ದರೆ ಅವನ ಮುಖ ನೋಡಿ ನಗುತ್ತಾ, ಇನ್ನು ನಟಿಸಿದ್ದು ಸಾಕು ನಡಿ ಎನ್ನುತ್ತಾನೆ ವಿಹಾನ್. ಹಾಗೆ ಎಲ್ಲರೂ ಸೇರಿ ನಗುತ್ತಾ ಒಳಗೆ ಹೋಗಿ ಸುತ್ತಲೂ ನೋಡುತ್ತಿದ್ದರೆ ಬಹಳಷ್ಟು ಯುವ ಜನರು ಕುಡಿದು ತೂಗುತ್ತಾ ಕೆಲವರು ಡ್ಯಾನ್ಸ್ ಫ್ಲೋರ್ ಮೇಲೆ ಡ್ಯಾನ್ಸ್ ಮಾಡುತ್ತಿರುತ್ತಾರೆ. ವಿಹಾನ್ ಪಬ್ಗೆ ಬರುವುದು ಬಹಳ ಕಡಿಮೆ, ಏಕೆಂದರೆ ವಿರಾಟ್ ಮನೆಯಲ್ಲಿ ತುಂಬ ಸ್ಟ್ರಿಕ್ಟ್ ಆಗಿರುತ್ತಾನೆ. ಅದಕ್ಕಾಗಿಯೇ ಇಂತಹ ಕಡೆಗಳಿಗೆ ವಿಹಾನ್ ಹೆಚ್ಚಾಗಿ ಬರುವುದಿಲ್ಲ. ಆದರೆ ಇಂದು ಫ್ರೆಂಡ್ಸ್ ಮಾಡಿದ ಬಲವಂತದಿಂದ ತಪ್ಪಿಸಿಕೊಳ್ಳಲಾಗದೆ ಬರುತ್ತಾನೆ. ಅರೆ, ಈಗಲಾದರೂ ನಮಗೆ ಆರ್ಡರ್ ಹೇಳೋ, ಮೊದಲಿನಿಂದ ಎಣ್ಣೆ ಹೊಡೆಯೋಣ ಅಂತ ಆಸೆಯಾಗಿದ್ದರೆ ನೀನೇ ಅದನ್ನು ಸಾಯಿಸ್ತಾ ಇದ್ದೀಯಾ ಎಂದರೆ, ಓಕೆ ವೇಟ್ ಎಂದು ಹೇಳಿ ರಾಜೇಶ್ ಸರ್ವರ್ನನ್ನು ಕರೆದು ಎಲ್ಲರಿಗೂ ಡ್ರಿಂಕ್ ಆರ್ಡರ್ ಮಾಡುತ್ತಾನೆ. ಅವರು ಕುಳಿತಿದ್ದ ಜಾಗಕ್ಕೆ ಸ್ವಲ್ಪ ದೂರದಲ್ಲೇ ವಿಹಾನ್ ಎಂದರೆ ಆಗದ ಅವರ ಕಾಲೇಜಿನಲ್ಲೇ ಇರುವ ಇನ್ನೊಂದು ಬ್ಯಾಚ್ ಕುಳಿತಿರುತ್ತದೆ. ಅವರು ಆಗಲೇ ಸ್ವಲ್ಪ ಕುಳಿತಿದ್ದರಿಂದ ಅವರು ಪಬ್ಗೆ ಬರುವುದು ದಿನನಿತ್ಯದ ಅಭ್ಯಾಸ. ಏಕೆಂದರೆ ಅವರೆಲ್ಲರೂ ಕೂಡ ದೊಡ್ಡವರ ಮಕ್ಕಳು. ಅದಕ್ಕಾಗಿಯೇ ಅವರು ತಮ್ಮ ಲೈಫನ್ನು ಹಾಗೆ ಎಂಜಾಯ್ ಮಾಡುತ್ತಿರುತ್ತಾರೆ. ಅವರ ನೋಟವೆಲ್ಲ ಅಲ್ಲಿ ಡ್ಯಾನ್ಸ್ ಫ್ಲೋರ್ ಮೇಲೆ ಮೊಣಕಾಲಿನ ಮೇಲಕ್ಕೆ ಸಿಂಗಲ್ ಪೀಸ್ ಡ್ರೆಸ್ನಲ್ಲಿ ಡ್ಯಾನ್ಸ್ ಮಾಡುತ್ತಿದ್ದ ಹುಡುಗಿಯರ ಮೇಲೆ ನಿಂತಿತ್ತು. ಅವರ ಅಂದವನ್ನು ಕಣ್ಣುಗಳಿಂದಲೇ ತಿನ್ನುವಂತೆ ಅವರ ಕಡೆ ನೋಡುತ್ತಾ, ಒಬ್ಬೊಬ್ಬರು ಹೀಗಿದ್ದಾರೆ ಕಣೋ ಅಂದುಕೊಳ್ಳುತ್ತಾ ಅವರೆಲ್ಲರಲ್ಲಿ ಒಬ್ಬ ಹುಡುಗಿ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತಿದ್ದರೆ ಆ ಹುಡುಗಿಯ ಕಡೆಯೇ ನೋಡುತ್ತಾ, ಆ ಹುಡುಗಿಯ ಜೊತೆ ಇವತ್ತು ಎಂಜಾಯ್ ಮಾಡಬೇಕು ಕಣೋ, ಈ ನೈಟ್ಗೆ ಬರುತ್ತಾಳೇನೋ ಕೇಳು ಎಂದು ಪಕ್ಕದಲ್ಲಿದ್ದವನೊಂದಿಗೆ ಆ ಬ್ಯಾಚ್ನಲ್ಲಿ ಒಬ್ಬ ಅನ್ನುತ್ತಿದ್ದರೆ, ಮಗ, ಏನಂತ ಇದೀಯಾ, ನಾವು ಇಲ್ಲಿಯವರೆಗೂ ಕುಡಿಯುವುದಕ್ಕೆ ಮಾತ್ರ ಸೀಮಿತವಾಗಿದ್ದೆವು, ಎಂದಿಗೂ ಹುಡುಗಿಯರ ತಂಟೆಗೆ ಹೋಗಿಲ್ಲ, ಇವತ್ತೇನು ಹೊಸದಾಗಿ ಮಾತನಾಡ್ತಾ ಇದೀಯಾ ಎಂದರೆ, ಅವನು ತನ್ನ ಟೇಬಲ್ ಮೇಲಿದ್ದ ಗ್ಲಾಸ್ನಲ್ಲಿದ್ದ ಇನ್ನೊಂದು ಪೆಗ್ ಮದ್ಯವನ್ನು ಘಟಘಟನೆ ಕುಡಿದು ಆ ಗ್ಲಾಸನ್ನು ಕೋಪದಿಂದ ಟೇಬಲ್ ಮೇಲೆ ಇಡುತ್ತಾ, ನಾನು ಎಷ್ಟೇ ಬೇಡ ಅಂದುಕೊಂಡರೂ ಆ ವೀಕ್ಷಾಳ ರೂಪವನ್ನು ಮರೆಯಲಾಗುತ್ತಿಲ್ಲ ಕಣೋ, ಅವಳೊಂದಿಗೆ ಚೆನ್ನಾಗಿ ಮಾತನಾಡಿ ನನ್ನ ಲೈನ್ಗೆ ತರೋಣವೆಂದರೆ ಪ್ರತಿ ಕ್ಷಣವೂ ಆ ವಿಹಾನ್ ನನ್ನ ಮಗ ಅವಳ ಹಿಂದೆಯೇ ತಿರುಗುತ್ತಿದ್ದಾನೆ. ರಾತ್ರಿಯಾದರೆ ಸಾಕು ಆ ವೀಕ್ಷಾಳ ರೂಪವೇ ನೆನಪಿಗೆ ಬರುತ್ತದೆ. ಅವಳೊಂದಿಗೆ ಒಂದು ದಿನವಾದರೂ ಕಳೆಯಬೇಕೆಂದಿದ್ದೆ ಕಣೋ, ಅದು ಹೇಗೂ ಈಡೇರುತ್ತಿಲ್ಲ. ಅದಕ್ಕೆ ಇಂದು ಆ ಹುಡುಗಿಯ ಜೊತೆ ಫುಲ್ಲಾಗಿ ಎಂಜಾಯ್ ಮಾಡಬೇಕೆನಿಸುತ್ತಿದೆ ಅನ್ನುತ್ತಿದ್ದರೆ, ಆ ಮಾತುಗಳನ್ನೆಲ್ಲ ಕೇಳಿ ನಿನ್ನ ಆಸೆ ತೀರದಿರಲು ಕಾರಣ ಆ ವಿಹಾನ್. ಅವನೇ ಆ ವೀಕ್ಷಾ ಕಾಲೇಜಿಗೆ ಬಂದಾಗಿನಿಂದ ಪ್ರತಿ ಕ್ಷಣವೂ ಅವಳ ಮೇಲೆ ಯಾರ ಕೆಟ್ಟ ದೃಷ್ಟಿಯೂ ಬೀಳದಂತೆ ಕಾಯುತ್ತಿದ್ದಾನೆ. ಅದಕ್ಕೆ ಆ ಹುಡುಗಿ ಇಲ್ಲಿಯವರೆಗೂ ನಿನಗೆ ಬಿದ್ದಿಲ್ಲ ಎಂದು ವಿಹಾನ್ ಮೇಲೆ ಹಲ್ಲು ಮಸೆಯುತ್ತಾ ಇದ್ದಕ್ಕಿದ್ದಂತೆ ಪಕ್ಕಕ್ಕೆ ತಿರುಗಿ ನೋಡುವಷ್ಟರಲ್ಲಿ ಅವರಲ್ಲೊಬ್ಬನಿಗೆ ಅಲ್ಲಿ ವಿಹಾನ್ ಮತ್ತು ಅವನ ಬ್ಯಾಚ್ ಕಾಣಿಸುತ್ತದೆ. ಅರೆ ಮಗ, ಆ ಕಡೆ ನೋಡು, ಆ ವಿಹಾನ್ ಇವತ್ತು ಪಬ್ಗೆ ಬಂದಿದ್ದಾನೆ ಕಣೋ ಎಂದರೆ, ಎದುರಿನವನು ನಂಬದೆ, ಏನು, ಆ ವಿಹಾನ್ ಪಬ್ಗೆ ಬರುವುದೇ, ಅವನು ಅಸಲು ಪಬ್ ಹೆಸರನ್ನು ಎತ್ತುವುದಿಲ್ಲ ಎಂದು ಗೊತ್ತು ತಾನೇ. ಅವನಿಗೆ ಅವರ ಅಣ್ಣನೆಂದರೆ ತುಂಬ ಭಯ, ಅದಕ್ಕೆ ಇವೆಲ್ಲದಕ್ಕೂ ದೂರವಿರುತ್ತಾನೆ ಎನ್ನುತ್ತಿದ್ದರೆ, ಅಲ್ಲ ಮಗ, ಒಂದ್ಸಲ ನೋಡು ಆ ಕಡೆ, ಅವನು ನಿಜವಾಗಿಯೂ ಇಲ್ಲಿಗೆ ಬಂದಿದ್ದಾನೆ ಅನ್ನುತ್ತಾ ವಿಹಾನ್ ಇದ್ದ ಕಡೆ ತನ್ನ ಬೆರಳು ತೋರಿಸಿದ ತಕ್ಷಣ ಎಲ್ಲರೂ ತಲೆ ತಿರುಗಿಸಿ ಆ ಕಡೆ ನೋಡುತ್ತಾರೆ.
ಅಲ್ಲಿ ವಿಹಾನ್ ಮತ್ತು ಅವನ ಗ್ಯಾಂಗ್ ಕಾಣಿಸಿದ್ದರಿಂದ ಅವರು ಕಣ್ಣುಜ್ಜಿಕೊಂಡು ಮತ್ತೊಮ್ಮೆ ನೋಡಿ, ನಿಜವೇ ಕಣೋ ನೀನು ಹೇಳುತ್ತಿರುವುದು? ಇವತ್ತು ವಿಹಾನ್ ಪಬ್ಗೆ ಬಂದಿದ್ದಾನಾ? ಹಾಗಾದರೆ ಇವನ ಕತೆ ನೋಡಲೇಬೇಕು. ಕಾಲೇಜಿನಲ್ಲಿ ಏನು ಮಾಡೋಣ ಅಂದರೂ ಕೂಡ ಇವನಿಗೆ ಸಪೋರ್ಟ್ ಆಗಿ ಇರುವ ಬ್ಯಾಚ್ ಯಾವಾಗಲೂ ಬಹಳಷ್ಟು ಜನ ಇವನ ಹಿಂದೆಯೇ ಬರುತ್ತಾರೆ. ಇವತ್ತು ಇವರು 4 ಇದ್ದಾರೆ. ಆದ್ದರಿಂದ ಇವರು ಏನು ಮಾಡಿದರೂ ಇಲ್ಲಿ ಇವನಿಗೆ ಸಪೋರ್ಟ್ ಯಾರೂ ಇರುವುದಿಲ್ಲ. ಖಂಡಿತವಾಗಿ ಇವನನ್ನು ಇವತ್ತು ಏನಾದರೂ ಒಂದು ಮಾಡಬೇಕು ಕಣೋ ಎನ್ನುತ್ತಿದ್ದರೆ, ಮಗ, ಅವನು ಎಚ್ಚರದಲ್ಲಿರುವವರೆಗೂ ಅವನನ್ನು ನಾವು ಏನು ಮಾಡಲಾಗುವುದಿಲ್ಲ ಕಣೋ. ಅವನು ನೋಡಲು ಹಾಗಿರುತ್ತಾನೆ, ಆದರೆ ಕರಾಟೆಯಲ್ಲಿ ಬ್ಲ್ಯಾಕ್ ಬೆಲ್ಟ್ ಆ್ಯಂಡ್ ಬಾಕ್ಸಿಂಗ್ ಕೂಡ ಬರುತ್ತೆ. ಅವನು ಹೊಡೆಯಲು ಸ್ಟಾರ್ಟ್ ಮಾಡಿದರೆ ನಾವು ಅವನನ್ನು ತಡೆಯಲಾಗುವುದಿಲ್ಲ ಕಣೋ ಎನ್ನುತ್ತಿದ್ದರೆ, ಛೀ, ಬಾಯಿ ಮುಚ್ಚು, ನಾವೆಷ್ಟು ಜನ ಇದ್ದೀವಿ, ಅವನೊಬ್ಬನನ್ನು ಏನೂ ಮಾಡಲಾಗಲ್ವಾ ಅನ್ನುತ್ತಿದ್ದರೆ, ಅವನ ಕತೆ ನಿನಗೆ ಗೊತ್ತಿಲ್ಲ ಮಗ. ಬಹಳಷ್ಟು ಬಾರಿ ಬಹಳಷ್ಟು ಜನರನ್ನು ಅನೇಕ ವಿಚಾರಗಳಲ್ಲಿ ಅವನು ಹೊಡೆದಿದ್ದಾನೆ. ಅಷ್ಟೇ ಏಕೆ, ಮೊನ್ನೆ ಒಬ್ಬಳು ಜೂನಿಯರ್ ಹುಡುಗಿಯನ್ನು ನಾನು ರ್ಯಾಗಿಂಗ್ ಮಾಡುತ್ತಿದ್ದಾಗ ವಲ್ಗರಾಗಿ ರ್ಯಾಗಿಂಗ್ ಮಾಡ್ತಾ ಇದ್ದೀಯಾ ಎಂದು ಅಲ್ಲೇ ನನ್ನನ್ನು ಬಿಡದೆ ಬಾರಿಸಿದ. ಅದಕ್ಕೆ ಅವನನ್ನು ದೇಹಬಲದಿಂದ ಹೊಡೆಯಬಾರದು, ಬುದ್ಧಿಬಲದಿಂದ ಹೊಡೆಯಬೇಕು ಅನ್ನುತ್ತಿದ್ದರೆ, ಅವನ ಮಾತುಗಳಿಗೆ ಅದು ಕೂಡ ನಿಜವೇ ಅಂದುಕೊಳ್ಳುತ್ತಾ ಅವನನ್ನು ಏನು ಮಾಡಬೇಕು ಎಂದು ಯೋಚಿಸುತ್ತಿರುತ್ತಾರೆ ಆ ಬ್ಯಾಚ್ ಇಡೀ. ಇದೆಲ್ಲ ತಿಳಿಯದ ವಿಹಾನ್ನ ಬ್ಯಾಚ್ ನಗುತ್ತಾ ಮಾತನಾಡಿಕೊಳ್ಳುತ್ತಿರುತ್ತಾರೆ ಆ ದಿನ ಫುಲ್ಲಾಗಿ ಎಂಜಾಯ್ ಮಾಡಬೇಕೆಂದು. ಅಷ್ಟರಲ್ಲೇ ಅವರಲ್ಲೊಬ್ಬನಿಗೆ ಒಂದು ಕನ್ನಿಂಗ್ ಐಡಿಯಾ ಬಂದು, ವಿಹಾನ್, ಕುಡಿಯುವ ಜ್ಯೂಸ್ನಲ್ಲಿ ಸ್ವಲ್ಪ ಮದ್ದು ಬೆರೆಸು ಎನ್ನುತ್ತಾನೆ. MLA ಮಗ. ಈ ಕತೆ ಇನ್ನು ಮುಂದುವರಿಯುವುದು. ದಯವಿಟ್ಟು ಸ್ಟೋರಿ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.